Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ಕೆಪಿಎಸ್ ಶಾಲೆ ಪ್ರಾರಂಭಿಸುವುದನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ. ಮೇ 29ರಂದು ಶ್ರುತಿ ಸಂಸ್ಕೃತಿ ಸಂಗೀತ ಉಪನ್ಯಾಸ ಕಾರ್ಯಕ್ರಮ, ಮುರಳೀಧರ್ ಕುಲಕರ್ಣಿ. ಘನತ್ಯಾಜ್ಯ ವಿಲೇವಾರಿ ಕೇಂದ್ರಕ್ಕೆ ಚಾಲನೆ, ಕಸ ಮುಕ್ತ ನಗರವನ್ನಾಗಿಸಲು ಸಾರ್ವಜನಿಕರು ಸಹಕರಿಸಿ, ಜುಬೇನ್ ಮೊಹಪಾತ್ರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬೈಕಿಗೆ ಹಗ್ಗ ಕಟ್ಟಿ ಎಳೆದು ಎಐಸಿಸಿಟಿಯು ವಿನೂತನ ಪ್ರತಿಭಟನೆ. ಎಲ್ಬಿಎಸ್ ನಗರ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿ ಮನವಿ. ಮತ್ತು ಜಿಲ್ಲೆಯಲ್ಲಿ 24.3 ಮಿಲಿಮೀಟರ್ ಮಳೆ, ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಪ್ರಮಾಣ ದಾಖಲು. ಮುಂಗಾರಿಗೂ ಮೊದಲೇ ಜಿಲ್ಲೆ ಪ್ರವೇಶಿಸಿದ ವರುಣ. ರಾಜ್ಯ ಸರ್ಕಾರವು ಮುಂಬರುವ ಶೈಕ್ಷಣಿಕ ವರ್ಷ 2026-27ರಿಂದ ರಾಜ್ಯದಾದ್ಯಂತ 800 ಕೆಪಿಎಸ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆರಂಭಿಸುವ ನಿರ್ಧಾರ ಕೈಗೊಂಡಿರುವುದನ್ನು ಖಂಡಿಸಿ ನಿರ್ಧಾರವನ್ನು ಮರುಪರಿಶೀಲಿಸಿ ಹಿಂಪಡೆಯಬೇಕೆಂದು ಒತ್ತಾಯಿಸಿ ನಗರದ ಜಿಲ್ಲಾಡಳಿತ ಭವನದ ಎದುರು ಕರ್ನಾಟಕ ರಕ್ಷಣಾ ವೇದಿಕೆ, ಶಿವರಾಮೇಗೌಡ ಬಣ, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಹಾಗೂ ಕನ್ನಡ ಮಿತ್ರಕೂಟ ವತಿಯಿಂದ ಜಂಟಿಯಾಗಿ ಪ್ರತಿಭಟನೆ ನಡೆಸಲಾಯಿತು. ಈಗಾಗಲೇ ರಾಜ್ಯದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಅಳಿವಿನ ಅಂಚಿನಲ್ಲಿ ಇದ್ದು ವಿದ್ಯಾರ್ಥಿಗಳ ದಾಖಲಾತಿ ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ 800 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಮುಂದಾಗಿರುವುದು ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗೆ ದೊಡ್ಡ ಹೊಡೆತವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಕನ್ನಡವೇ ರಾಜ್ಯ ಭಾಷೆಯಾಗಿದ್ದು ಗ್ರಾಮೀಣ ಭಾಗಗಳಲ್ಲಿ ಇಂದಿಗೂ ಕನ್ನಡ ಮಾಧ್ಯಮ ಶಾಲೆಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಸರ್ಕಾರದ ಈ ನಿರ್ಧಾರ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡುವ ನೀತಿಗೆ ವಿರುದ್ಧವಾಗಿದ್ದು ಕನ್ನಡ ಶಿಕ್ಷಣ ವ್ಯವಸ್ಥೆಯ ಮೇಲೆ ಕೊಡಲಿ ಪೆಟ್ಟು ಹಾಕಿದಂತಾಗಿದೆ ಎಂದು ಆರೋಪಿಸಿದರು. ಸರ್ಕಾರ ತಕ್ಷಣವೇ 800 ಕೆಪಿಎಸ್ ಶಾಲೆಗಳ ಆರಂಭದ ನಿರ್ಧಾರವನ್ನು ಹಿಂಪಡೆದು ಕನ್ನಡ ಮಾಧ್ಯಮ ಶಾಲೆಗಳ ಬಲವರ್ಧನೆಗೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕನ್ನಡ ಶಾಲೆಯನ್ನು ಉಳಿಸಲೇಬೇಕು, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಮುಖ್ಯಮಂತ್ರಿಗಳೇ ಕನ್ನಡ ಶಾಲೆಯನ್ನು ಉಳಿಸಲೇಬೇಕು, ಮುಖ್ಯಮಂತ್ರಿಗಳೇ ಕನ್ನಡ ಶಾಲೆಯನ್ನು ಉಳಿಸಲೇಬೇಕು. ಬೇಡವೇ ಬೇಡ. ಕೆಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ. ಕನ್ನಡ ಶಾಲೆಗೆ ಕೊಡ್ಲಿ ಪೆಟ್ಟು ಬೇಡವೇ ಬೇಡ. ಕನ್ನಡ ಶಾಲೆಗೆ ಕೊಡ್ಲಿ
ಪೆಟ್ಟು ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಕನ್ನಡ ಕನ್ನಡ ನಮ್ಮ ಸಂಗಡ, ಕನ್ನಡ ಕನ್ನಡ ನಮ್ಮ ಸಂಗಡ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಸಾರ್ವಭೌಮ. ಕನ್ನಡ ಶಾಲೆಯನ್ನು ಉಳಿಸಲೇಬೇಕು, ಉಳಿಸಲೇಬೇಕು, ಉಳಿಸಲೇಬೇಕು. ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಕೆಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಕೆಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಕೆಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಕು. ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸಲೇಬೇಕು, ಉಳಿಸಲೇಬೇಕು, ಉಳಿಸಲೇಬೇಕು. ಕನ್ನಡ ಮಾಧ್ಯಮ ಶಾಲೆಯನ್ನು ಉಳಿಸಲೇಬೇಕು, ಉಳಿಸಲೇಬೇಕು, ಉಳಿಸಲೇಬೇಕು. ಕೆಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಕೆಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಕೆಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಕೆಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ, ಸ್ವಲ್ಪ. ಕೆಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಕೆಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಕೆಪಿಎಸ್ ಆಂಗ್ಲ ಮಾಧ್ಯಮ ಶಾಲೆ ಬೇಡ. ಇವತ್ತು 2026-27 ಸಾಲಲ್ಲಿ ಬರುವ ಜೂನ್ ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 800 ಕನ್ನಡ ಮಾಧ್ಯಮ ಶಾಲೆಯನ್ನು KPS ಮ್ಯಾಗ್ನೆಟ್ ಶಾಲೆ ಅಂತಕ್ಕಂಥದ್ದನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ. ಈ ರೀತಿ ಕನ್ನಡ ಭಾಷೆಗೆ ಒಂದು ಕೊಡ್ಲಿ ಪೆಟ್ಟು ಬರುತ್ತದೆ. ಕನ್ನಡ ಭಾಷೆ ಮೊದಲೇ ಭಾಳ ಒಂದು ಅಳಿವಿನ ಅಂಚಿನಲ್ಲಿದೆ. ಹಾಗಾಗಿ ಇದನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಅದನ್ನು ಪ್ರಾರಂಭ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಮ್ಮ ಸಮಗ್ರ ಕನ್ನಡ ಪರ ಸಂಘಟನೆಗಳ ಒತ್ತಾಗಿದೆ. ಇವತ್ತಿನ ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ, ಕನ್ನಡ ಕ್ರಿಯಾ ಸಮಿತಿ ಹಾಗೂ ಕನ್ನಡ ಮಿತ್ರಕೂಟದ ಎಲ್ಲ ಸದಸ್ಯರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವೆಲ್ಲ ಕನ್ನಡ ಪ್ರೇಮಿಗಳು, ಕನ್ನಡದ ರಾಮಾಯ ಅಂತೀವಿ. ನಿಮಗ್ಯಾಕೆ ಈ ಕನ್ನಡ ಶಾಲೆಗಳನ್ನು ಅಳಿವಿನಲ್ಲಿ ಕಳಿಸ್ತಾ ಇದ್ದೀರಾ? ಅದು ಯಾಕೆ ಆಂಗ್ಲ ಮಾಧ್ಯಮ ಶಾಲೆಗೆ ಒತ್ತು ನೀಡ್ತೀರಾ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಪ್ರಶ್ನೆ ಮಾಡ್ತಾಯಿದ್ದೀವಿ. ದಯವಿಟ್ಟು ಈ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಬೇಡ, ಕನ್ನಡ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಕೂಡ ನಾವು ಮುಂದಾಗಬೇಕು ಅಂತಕ್ಕಂಥದ್ದನ್ನು ಇವತ್ತಿನ ಪ್ರತಿಭಟನೆ ಒತ್ತಾಯ ಆಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಜೈನ್, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿಯ ಅಧ್ಯಕ್ಷ ರಫೀಕ್ ಅಹಮದ್, ರಾಮಲಿಂಗಪ್ಪ ಕುಣಸಿ, ನಿಜಾಮುದ್ದೀನ್, ರಾಮಣ್ಣ ಮ್ಯಾದರ್, ಮಲ್ಲಿಕಾರ್ಜುನ, ಬಶೀರ್ ಅಹಮದ್ ಉಸ್ಮನಿ, ಆಸಿಫ್, ಅಜೀಜ್, ರಾಮಣ್ಣ ಭೋಯ್, ರುದ್ರಯ್ಯ ಗುಣಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಶ್ರುತಿ ಸಾಹಿತ್ಯ ಮೇಳದಿಂದ ಮೇ 29ರಂದು ನಗರದ SRK B.Ed ಕಾಲೇಜಿನಲ್ಲಿ ಶ್ರುತಿ ಸಂಸ್ಕೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬೆಳಗ್ಗೆ 10 ಗಂಟೆಗೆ ಪ್ರಾರಂಭವಾಗುವ ಉಪನ್ಯಾಸ ಸಂಗೀತ ಕಾರ್ಯಕ್ರಮವನ್ನು ಖ್ಯಾತ ವಿದ್ವಾಂಸ ವಿಜಯ ಸಿಂಹಾಚಾರ್ಯ ತೋಟಂತಿಲಾಯ ಇವರ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ವಿಷಯವಾಗಿ ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮವನ್ನು ಅಂತಾರಾಷ್ಟ್ರೀಯ ಖ್ಯಾತಿ ಪಂಡಿತ ನರಸಿಂಹ ವಡವಟಿ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಟ್ಯಾಗರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ RK ಅಮರೇಶ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಟ್ಯಾಗರ್ ಸಂಸ್ಥೆಯ ಕಾರ್ಯದರ್ಶಿ ದರೂರ್ ಬಸವರಾಜ್, ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಡಾಕ್ಟರ್ ವಿಜಯ ರಾಜೇಂದ್ರ, ಜನಪದ ಪರಿಷತ್ ವಿಭಾಗೀಯ ಅಧ್ಯಕ್ಷ ಡಾಕ್ಟರ್ ಶರಣಪ್ಪ ಗೋನಾಳ್, ಟ್ಯಾಗರ್ B.Ed ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ವಿರೂಪಾಕ್ಷಿ ಆಗಮಿಸಲಿದ್ದಾರೆ. ಸ್ಥಳೀಯ ಕಲಾವಿದರ ಗುಂಡಾಚಾರ್ಯ ಹುಳಗುಂದಿ, ವಾಸುಕಿ ಕರ್ಣಂ, ಪೂಜಾ ಕೆ ಇವರಿಂದ ಭಕ್ತಿ ಭಾವಗೀತೆ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಮೇಶ್ ಕುಲಕರ್ಣಿ ಉಪಸ್ಥಿತರಿದ್ದರು. ಸಾಹಿತ್ಯ ಮೇಳ ರಾಯಚೂರು ಒಂದು ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಸಂಘಟನೆಯಾಗಿದೆ. ಇದು 1987 19ನೇ ಡಿಸೆಂಬರ್ನಲ್ಲಿ ಕರ್ನಾಟಕ ಸಂಘದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಸಾಂಸ್ಕೃತಿಕ ಸಂಘಟನೆ, ಸಾಹಿತ್ಯಿಕ ಸಂಘಟನೆ 27ರಿಂದ 40 ವರ್ಷಗಳನ್ನು ಪೂರೈಸತಕ್ಕಂಥ ರಾಯಚೂರಿನ ಅತ್ಯಂತ ಹಳೆಯ ಸಾಂಸ್ಕೃತಿಕ ಕಲರವನ್ನು ಉಂಟು ಮಾಡತಕ್ಕಂಥ ಸಂಘಟನೆ. ಪ್ರತಿ ವರ್ಷ ಅದ್ದೂರಿಯಾಗಿರ್ತಕ್ಕಂಥ ರಾಯಚೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಬಂದಿದ್ದೇವೆ. 40 ವರ್ಷಗಳಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ರಾಯಚೂರಿನಲ್ಲಿ ವಾತಾವರಣವನ್ನು ನಿರ್ಮಿಸತಕ್ಕಂಥ ನಿಟ್ಟಿನಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಶ್ರುತಿ ಸಾಹಿತ್ಯ ಮೇಳ ತನ್ನದೇ ಆದಂಥ ಪರಂಪರೆ ಮತ್ತು ಇತಿಹಾಸವನ್ನು ಹೊಂದಿದೆ. ಈಗಾಗಲೇ ಶ್ರುತಿ ಸಾಹಿತ್ಯ ಮೇಳ ನಾಡಿನ ಅಂತಾರಾಷ್ಟ್ರೀಯ ಮಟ್ಟದ ಹೆಸರಾಂತ ಸಾಹಿತಿಗಳನ್ನು, ಕಲಾವಿದರನ್ನು ರಾಯಚೂರಿಗೆ ಬರಮಾಡಿಕೊಳ್ಳಲಾಗಿದೆ. ಅವರಿಂದ ಉಪನ್ಯಾಸ ಕಾರ್ಯಕ್ರಮಗಳು ಹಾಗೂ
ಪೌರ ಸನ್ಮಾನ ಕಾರ್ಯಕ್ರಮಗಳನ್ನು ನಾವು ಶ್ರುತಿ ಸಾಹಿತ್ಯ ಮೇಳದಿಂದ ಹಮ್ಮಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾಡು ಕಂಡಂಥ ಪ್ರಸಿದ್ಧರಾಗಿರ್ತಕ್ಕಂಥ ನಡೆದಾಡುವ ವಿಶ್ವವಿದ್ಯಾಲಯ ಎಂದು ಹೆಸರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಮ್ ಕಾರಂತ್ ಅವರನ್ನ, KS ನಿಸಾರ್ ಅಹಮದ್ ಅವರನ್ನ, ಚನ್ನವೀರ್ ಕಣಿವಿ ಅವರನ್ನ, ದೊಡ್ಡರಂಗೇಗೌಡ ಅವರನ್ನ ಹಾಗೂ ಬನ್ನಂಜೆ ಗೋವಿಂದಾಚಾರ್ ಅವರನ್ನ, ವೀಣಾ ಬನ್ನಂಜೆ ಅವರನ್ನ, ಹಲವಾರು ಜಯಂತ್ ಕಾಯ್ಕಣಿ ಅಂತಕ್ಕಂಥ ಪ್ರಸಿದ್ಧ ಕವಿಗಳನ್ನು, ವಿಶೇಷವಾಗಿ ನಿಸಾರ್ ಅಹಮದ್ ಅವರನ್ನ ಮತ್ತು TS ನಾಗಾಭರಣ ಅವರನ್ನ ನಮ್ಮ ರಾಯಚೂರಿನ ರಂಗಮಂದಿರದಲ್ಲಿ ಮತ್ತು ಕರ್ನಾಟಕ ಸಂಘದಲ್ಲಿ ಅವರನ್ನೆಲ್ಲ ಆಹ್ವಾನಿಸಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಹಿತ್ಯಿಕ ಕಲರವ ಉಂಟು ಮಾಡ್ತಕ್ಕಂಥ, ಸಾಂಸ್ಕೃತಿಕ ಕಲರವ ಉಂಟು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಶ್ರುತಿ ಸಾಹಿತ್ಯ ಮೇಳ 1987ರಿಂದ ಹಮ್ಮಿಕೊಳ್ತಾ ಬಂದಿದೆ. ಈ ಒಂದು ಶ್ರುತಿ ಸಂಸ್ಕೃತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಇದೇ ಶುಕ್ರವಾರ ದಿವಸ 29ನೇ ತಾರೀಕಿಗೆ ನಮ್ಮ SRK B.Ed ಕಾಲೇಜಿನ ಟ್ಯಾಗೋರ್ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ, ಶ್ರುತಿ ಸಂಸ್ಕೃತಿ ಅಂತಕ್ಕಂಥ ಕಾರ್ಯಕ್ರಮ. ಈ ಶ್ರುತಿ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಉಡುಪಿಯ, ಬೆಂಗಳೂರಿನ ನಾಡಿನ ಖ್ಯಾತ ವಿದ್ವಾಂಸರು, ವಾಗ್ಮಿಗಳು, ಅತ್ಯಂತ ಕೃಷಿ ಮಾಡಿದಂಥ ಶ್ರೀ ವಿಜಯ ಸಿಂಹಾಚಾರ್ ತೋಟಂ ತಿಲ್ಲಾಯ್ ಅಂತಕ್ಕಂಥ ಮೇಧಾವಿಗಳು ಆಗಮಿಸ್ತಾ ಇದ್ದಾರೆ. ಅವರು ವಿಶೇಷ ಅಂದರೆ ಅವರು ಭಾಷಣ ಆಗಿರ್ಬೋದು, ಅವರು ಉಪನ್ಯಾಸವಾಗಿರ್ಬೋದು, ಭಾಳ ಆಕರ್ಷಣೀಯವಾಗಿ ಮಾತುಗಳನ್ನು ಅವರು ಇದು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅವರು ಕೊಡ್ತಕ್ಕಂಥ ಸಂದೇಶ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ, ಭಾಳ ಆಕರ್ಷಣೀಯವಾಗಿರ್ತಕ್ಕಂಥ ಮಾತುಗಾರರಾಗಿದ್ದಾರೆ ಶ್ರೀ ವಿಜಯ ಸಿಂಹಾಚಾರ್ ಅವರು. ವಿಶೇಷ ಏನಂದರೆ ಗೋವಿಂದಾಚಾರ್ಯ ಅವರು ಮಾತಾಡಿದ ರೀತಿಯಲ್ಲೇ ಶ್ರೀ ವಿಜಯ ಸಿಂಹಾಚಾರ್ಯ ಅವರು ಉಪನ್ಯಾಸವನ್ನು ನೀಡ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಸಂಸ್ಕೃತಿ ಮತ್ತು ಸಂಸ್ಕಾರ ಎಂಬ ವಿಷಯದ ಮೇಲೆ ಅವರು ವಿಜಯ ಸಿಂಹಾಚಾರ್ಯ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ. ಇದರ ಜೊತೆಗೆ ಒಂದು ಸಂಗೀತ ಕಾರ್ಯಕ್ರಮವನ್ನು ಅವತ್ತಿನ ದಿವಸ ಹಮ್ಮಿಕೊಂಡಿದ್ದೇವೆ. ಸ್ಥಳೀಯ ಕಲಾವಿದರಾಗಿರ್ತಕ್ಕಂಥ ಗುಂಡಾಚಾರ್ ಒಳಗುಂದಿ, ಕುಮಾರಿ ವಾಸುಕೀಕರಣ, ಕುಮಾರಿ ಪೂಜಾ ಕೆ ಇವರಿಂದ ಭಾವಗೀತೆಗಳನ್ನು, ಭಕ್ತಿಗೀತೆಗಳನ್ನು, ಜನಪದ ಗೀತೆಗಳನ್ನು ಅವತ್ತಿನ ದಿವಸ ಟ್ಯಾಗೋರ್ ಸಭಾಂಗಣದಲ್ಲಿ ಪ್ರಸ್ತುತಪಡಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಬೆಳಗ್ಗೆ 10ರಿಂದ 1 ಗಂಟೆ ತನಕ ಇದೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರಾಗಿರ್ತಕ್ಕಂಥ, ನಮ್ಮವರೇ ಆಗಿರ್ತಕ್ಕಂಥ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಂಥ ಪಂಡಿತ್ ನರಸೂಲ್ ವಡವಾಟಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಸಂಗೀತ ಕಾರ್ಯಕ್ರಮ ಮತ್ತು ಉಪನ್ಯಾಸ ಕಾರ್ಯಕ್ರಮಕ್ಕೆ ಸೂಕ್ತವಾಗಿ ಇರ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಪಂಡಿತ್ ನರಸೂಲ್ ವಡವಾಟಿಯವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ರಾಯಚೂರಿನ ಶ್ರೀ RK ಅಂಬರೀಶ್ ಅವರು ವಹಿಸಲಿದ್ದಾರೆ. ಅದೇ ರೀತಿಯಾಗಿ ಕನ್ನಡ ತಾಲೂಕಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ B ವಿಜಯರಾಜೇಂದ್ರ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಶ್ರೀ ದರೂರ್ ಬಸವರಾಜ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳು ಟ್ಯಾಗೋರ್ ಸ್ಮಾರಕ ಶಿಕ್ಷಣ ಸಂಸ್ಥೆ ರಾಯಚೂರು ಅವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ಶರಣಪ್ಪ ಗೋನಾಳ್ ವಿಭಾಗೀಯ ಅಧ್ಯಕ್ಷರು ಕನ್ನಡ ಜನಪದ ಪರಿಷತ್ ಇವರು ನಮ್ಮ ಜೊತೆಗೆ ಇರ್ತಾ ಇರ್ತಾರೆ. ಆಮೇಲೆ ಅದೇ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ವಿರೂಪಾಕ್ಷಿ BM ಇವರು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮ ಬಹಳ ಮೌಲ್ಯಯುಕ್ತ ಆಗಿರ್ತಕ್ಕಂಥ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ಕಾರ್ಯಕ್ರಮ. ವಿಶೇಷವಾಗಿ ಅವರ ಉಪನ್ಯಾಸ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಉಪನ್ಯಾಸ ಕಾರ್ಯಕ್ರಮ ಇರುತ್ತದೆ. ಈ ಉಪನ್ಯಾಸ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಮತ್ತು ಸಹೃದಯರಿಗೆ ಬಹಳ ಆಸಕ್ತಿದಾಯಕವಾಗಿರೋದ್ರಿಂದ ದಯವಿಟ್ಟು ತಾವು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ವಿಜಯ ಸಿಂಹಾಚಾರ್ಯ ಅವರು ರಾಯಚೂರಿಗೆ 29ನೇ ತಾರೀಕು ಬಂದು ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಂತಹ ಮಹನೀಯರ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮನ್ನ ಮತ್ತು ರಾಯಚೂರು ಜನತೆಯನ್ನ ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. Paramount Electricals, dealers in all kinds of ಎಲೆಕ್ಟ್ರಿಕಲ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ DTJ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ R 9845189626 79753 89626.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಘನತ್ಯಾಜ್ಯ ವಿಲೇವಾರಿ ನಿಯಮ 2020 ಅನ್ವಯ ರಾಯಚೂರು ಮಹಾನಗರ ಪಾಲಿಕೆ ವತಿಯಿಂದ RRR ರಿಡ್ಯೂಸ್ ರಿಯೂಸ್ ರೀಸೈಕಲ್ ಪದ್ಧತಿಯಡಿ ಸಾರ್ವಜನಿಕ ಸಹಭಾಗಿತ್ವದೊಂದಿಗೆ ವಾರ್ಡ್ ಮಟ್ಟದ RRR ಕೇಂದ್ರಗಳ ರಚನೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಸ್ಥಳದಲ್ಲಿಯೇ ಸಂಸ್ಕರಿಸಿ ಮರುಬಳಕೆಗೆ ಯೋಗ್ಯವಾದ ವಸ್ತುಗಳನ್ನು ಬೇರ್ಪಡಿಸಿ ಅಗತ್ಯವಿರುವ ಜನರಿಗೆ ಒದಗಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಮರುಬಳಕೆಗೆ ಸಾಧ್ಯವಾಗದ ವಸ್ತುಗಳನ್ನು ಹೊಸ ರೂಪದಲ್ಲಿ ಬಳಕೆಗೆ ಯೋಗ್ಯವಾಗುವಂತೆ ಸೃಜಿಸಿ ಘನತ್ಯಾಜ್ಯ ವಿಲೇವಾರಿ ಘಟಕಗಳಲ್ಲಿ ಪಾರಂಪರಿಕ ತ್ಯಾಜ್ಯ ಶೇಖರಣೆಯನ್ನು ಕಡಿಮೆ ಮಾಡುವ ಹಿನ್ನೆಲೆಯಲ್ಲಿ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಎಲ್ಲರಿಗೆ ನಮಸ್ಕಾರ. ಇವತ್ತು ನಮ್ಮ HRV ಲೇಔಟ್ ಬಡಾವಣೆಯಲ್ಲಿ ವಾರ್ಡ್ 11ರಲ್ಲಿ ಒಂದು RRR ಸೆಂಟರ್ ನೂತನವಾಗಿ ಸ್ಥಾಪನೆ ಮಾಡಲಾಗಿದೆ. ಅದಕ್ಕೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗರು, ಎಸ್ಪೆಷಲಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ವಿನೋದ್ ಅವರಾಗಲಿ, ಸೂಪರ್ವೈಸರ್ಸು ಆಗಲಿ ಮತ್ತು ನಮ್ಮ ಲೇಬರ್ಸು ಆಗಲಿ ತುಂಬ ಕೊಡುಗೆ ನೀಡುವರು. ಅದರೊಟ್ಟಿಗೆ ಈ ಬಡಾವಣೆಯ ನಮ್ಮ ಮಾಜಿ ಕಾರ್ಪೊರೇಟರ್ ಮೇಡಮ್ ಅವರು ಮತ್ತು ಈ ಬಡಾವಣೆಯ ಇಡೀ ಒಂದು ಆಡಳಿತ ಮಂಡಳಿ ಏನಿದೆ, ಸೆಕ್ರೆಟರಿ ಅಧ್ಯಕ್ಷರಿಂದ ಹಿಡಿದು ಕಾರ್ಯದರ್ಶಿ ಅವರಿಂದ ಹಿಡಿದು ಟ್ರೆಜರರ್ ಅವರು ಕೂಡ ಬಹಳ ಕೊಡುಗೆ ನೀಡಿದ್ದಾರೆ. ಮತ್ತೆ ಫಸ್ಟ್ ಟೈಮು ನಾವು ಇದನ್ನು ಒಂದು 12th ನಮ್ಮ RRR ಸೆಂಟರ್ ಓಪನಿಂಗ್ ಮಾಡ್ತಿರೋದು. ಬಟ್ ಫಸ್ಟ್ ಟೈಮ್ ನಾವು ಇಷ್ಟೊಂದು ಕಾಮನ್ ಪಬ್ಲಿಕ್ ಕೂಡ ಬಂದಿರೋದು ಅಂತ ಫಸ್ಟ್ ನಾನು ನೋಡ್ತಿರೋದು. ಅದು ಒಂದು ಬಹಳ ಸಂತೋಷದ ವಿಚಾರ. ಆಗ ನೋಡಿದ್ರೆ ಈ ಒಂದು ಬಡಾವಣೆಯಲ್ಲಿ, ಈ ಒಂದು ವಾರ್ಡ್ದಲ್ಲಿ ತುಂಬಾ ಈ ನಮ್ಮ ಕಸದ ಹೇಗೆ ನಿರ್ವಹಣೆ ಮಾಡಬೇಕು ಸೈಂಟಿಫಿಕ್ ಆಗಿ ಅದರ ಬಗ್ಗೆ ತುಂಬಾ ಅರಿವು ಅಂತ ಗೊತ್ತಾಗ್ತಾ ಇದೆ, ಕಂಡು ಬರ್ತಾ ಇದೆ. ಹಾಗಾಗಿ ಈ RRR ಸೆಂಟರ್ನ ನಾವು ಎಲ್ಲರೂ ಬಳಸಿ ಚೆನ್ನಾಗಿ ಉಪಯೋಗಿಸಿ ಇವೆಲ್ಲ ಒಣಕಸ ಎಸ್ಪೆಷಲಿ ಯಾವುದನ್ನ ನಾವು ಮರುಬಳಕೆ ಮಾಡಬಹುದು, ಪ್ರೊಸೆಸ್ ಮಾಡಬಹುದು, ಅದನ್ನ ಈ ಕಾಜಿನ ಬಾಟಲ್ ಇರ್ಬೋದು, ಪ್ಲಾಸ್ಟಿಕ್ ಬಾಟಲ್ಸ್ ಇರ್ಬೋದು, ಪುಸ್ತಕಗಳು ಇರ್ಬೋದು, ಬಟ್ಟೆಗಳು ಇರ್ಬೋದು, ಚಪ್ಪಲಿನೂ ಇರ್ಬೋದು, ಆ ಥರ ಎಲ್ಲ ಕ್ಯಾಟಗರಿ ಸಾಮಗ್ರಿಗಳು ತಾವು ದಯವಿಟ್ಟು ನಮ್ಮ ಸಿಟಿ, ನಮ್ಮ ಇದು ಪ್ಲಾನೆಟು ಇದು, ನಾವು ಈ ಪರಿಸರನ ಉಳಿಸಬೇಕು, ನಾವು ಸೇರಿ. ಸೊ ಹಾಗಾಗಿ ತಾವು ಎಲ್ಲರೂ ಇದನ್ನ ಒಂದು ಜವಾಬ್ದಾರಿ ಪೂರ್ವಕವಾಗಿ ಇಲ್ಲಿ ತಂದು ಇಲ್ಲಿ ನಮಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನ ನಾವು ವೈಜ್ಞಾನಿಕವಾಗಿ ಹೇಗೆ ಸೆಗ್ರಿಗೇಟ್ ಮಾಡಿ ಪ್ರತ್ಯೇಕಪಡಿಸಿ ಅದನ್ನ ಹೇಗೆ ವಿಲೆ ಮಾಡಬೇಕು, ಹೇಗೆ ಪ್ರೊಸೆಸ್ ಮಾಡಬೇಕು ಅಂತ ನಾವು ನೋಡ್ಕೊಳ್ತೇವೆ. ಸೊ ಇಷ್ಟೊಂದು ಹೇಳುತ್ತಾ ತಮ್ಮೆಲ್ಲರಿಗೆ ಇಲ್ಲಿ ಇಡೀ ಬಡಾವಣೆಗೆ ಮತ್ತೊಂದು ಸತಿ ಧನ್ಯವಾದಗಳು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಕೂಡ ಈ ಥರ ಹೊಸ ಹೊಸ ವಿಚಾರ ಇಲ್ಲಿಂದ ನಮಗೆ ಬರಲಿ, ಸಿಟಿ ಇನ್ನು ಮುಂದಕ್ಕೆ ಹೋಗಲಿ. ನನ್ನ ನಮಸ್ಕಾರಗಳು. ವಾರ್ಡ್ ನಂಬರ್ 11ರಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. 3R ಪ್ರೋಗ್ರಾಮನ್ನು ಹಮ್ಮಿಕೊಳ್ಳಲಾಗಿದ್ದು, ಇದಕ್ಕೆ ನಮ್ಮ ಕಮಿಷನರ್ ಬಂದಿರೋ ಸರ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಕಾಲನಿಯಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ತಮ್ಮ ಟೈಮನ್ನು ನಮ್ಮ ಸಲುವಾಗಿ ಕೊಟ್ಟು ಇಲ್ಲಿ ಬಂದು ಇದು ಪ್ರೋಗ್ರಾಮ್ ಸಕ್ಸಸ್ಫುಲ್ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಮತ್ತು 3R ಅಂತಂದರೆ ರೆಡ್ಯೂಸ್, ರೀಯೂಸ್, ರೀಸೈಕಲ್. ಸೊ ಯಾವುದು ವೇಸ್ಟ್ ಮಾಡಲಾರ್ದಂಗೆ ಎಲ್ಲದೂ ಸ್ವಚ್ಛತಾಗಿ ಇಟ್ಕೊಳ್ಳಿಕ್ಕೆ, ಆಮೇಲೆ ಮುಂದೆ ಅದು ಯೂಸ್ ಆಗಲಿಕ್ಕೇನು ಮಾಡ್ತಾ ಇದ್ದೀವಿ ಅಂತಂದು ಈ ಪ್ರೋಗ್ರಾಮ್ ನಂಬ್ಕೊಂಡಿದ್ದೀವಿ. ಅದಕ್ಕೆ ಇದನ್ನೆಲ್ಲರೂ ಯೂಸ್ ಮಾಡ್ಕೊಳ್ಬೇಕಾಗಿ ನಾನು ಇನ್ನೊಂದು ಅದು ಬೆಳವಣಿಗೆ ಕಂಡಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಕಾಲೋನಿಯಲ್ಲಿ ಇರ್ತಕ್ಕಂಥ ಈ ಸಮಾರಂಭವೇ ಸಾಕ್ಷಿ. ನೋಡಿ, ಗ್ರೀನ್ ರಾಯಚೂರು, ಕ್ಲೀನ್ ರಾಯಚೂರು, ಹಸಿರು, ಅದರ ಉದ್ದೇಶ ಏನು? ಹಸಿರಿನ ಉದ್ದೇಶ ಕಣ್ಣಿಗೆ ತಂಪನ್ನು ಕೊಡ್ತಾ ಇದೆ. ಕ್ಲೀನ್ ರಾಯಚೂರು, ಸ್ವಚ್ಛತೆಯಿಂದ ಏನಾಗ್ತಾ ಇದೆ? ಮನಸ್ಸಿಗೆ ಶಕ್ತಿ ತುಂಬ್ತಾ ಇದೆ ಮನಸ್ಸಿಗೆ. ಹೀಗೆ ಈ ಯಾವ ಸ್ವಚ್ಛತೆಯ ಬಗ್ಗೆ ಮತ್ತು ಹಸಿರು ಕ್ರಾಂತಿಯ ಬಗ್ಗೆ ನಮಗೆ ಎಲ್ಲ ರೀತಿಯ ಅತ್ಯಂತ ಮಹತ್ವದ ವಿಚಾರಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥವರು ಮಹಾಪಾತ್ರವರು. ಒಂದು ಯೋಜನೆ ಪರಿಪೂರ್ಣ ಸಾಧನೆ, ಅದು ಒಂದು ಯಶಸ್ವಿ ಆಗಬೇಕಾದ್ರೆ ಒಬ್ಬ ಲೀಡರ್ ಬೇಕು. ಅದಕ್ಕೆ ಬಹುಶಃ ಇಲ್ಲಿಯವರೆಗೆ ಅಂತ ಲೀಡರ್ ಅಂದರೆ ಮುಖ್ಯ ವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ನಮ್ಮಲ್ಲಿ ಬಂದಿರಲಿಲ್ಲ, ಸಿಕ್ಕಿರಲಿಲ್ಲ. ಈಗಾಗಲೇ ಇವರು ಹೇಳಿದಂತೆ ನಮ್ಮ ನಗರದ ಪುಣ್ಯವೋ ಏನೋ ಮಹಾಪಾತ್ರ ಅವರು ಸಿಕ್ಕಿದ್ದಾರೆ. ಅವರು ಈಗಾಗಲೇ ನನ್ನ ಮಾತುಗಳಲ್ಲಿ ಇವರೇ ಹೇಳಿಬಿಟ್ರು.
10 ವರ್ಷ ಅವ್ರನ್ನೇ ಉಳಿಸ್ಕೋಬೇಕನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಎಷ್ಟು ಅಭಿಮಾನ ತೋರಿಸ್ತಾ ಇದೆ. ಅಂಥ ಲೀಡರ್ಗಳು ಬೇಗ ನಮ್ಮ ಯಾವುದೇ ಕ್ಷೇತ್ರದಲ್ಲಿ ಮಹಾಪಾತ್ರರುವಂಥ ಒಂದು ಅಧಿಕಾರಿಗಳು ಇದ್ದಾಗ ಮಾತ್ರ ಪ್ರತಿಯೊಂದು ಯೋಜನೆಗಳು ಸಾಕಾರಗೊಂಡು ಯಶಸ್ವಿಯಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆಮೇಲೆ ನಮ್ಮ ಕಾಲೋನಿ ಬಗ್ಗೆ ಹೇಳಿದರು ಮಹಾಪಾತ್ರವರು. ನಾನು ಭಾಳ ಕಡೆ ನೋಡಿದೆ, 12 ಕಡೆ ಹೋದರೂ ಇಷ್ಟೊಂದು ಜನ ಸೇರಿಲ್ಲ ಅಂತ. ನಮ್ಮ ಕಾಲೋನಿಯ ಮಹತ್ವ ಅಂಥದ್ದು ಇದು. ನಾನು ಪದೇ ಪದೇ ಒಂದು ಮಾತು ಹೇಳ್ತಾ ಇದ್ದೇನೆ ಇಲ್ಲಿ. ಯಾವತ್ತೂ ಕೂಡ ನಮ್ಮ ಕಾಲೋನಿ ಅಂದರೆ ಒಂದು ಕುಟುಂಬ ಇದ್ದಂತಿದೆ. ಶಾಂತಿಗೆ ಹೆಸರಾದಂಥ ಸಂಸ್ಥೆ ಮತ್ತು ಹೆಸರು ಲೇಔಟು. ಇಲ್ಲಿರ್ತಕ್ಕಂಥ ಶಾಂತಿ ಸೌಹಾರ್ದತೆ ನಗರಕ್ಕೆ ಮಾತ್ರವಲ್ಲ, ರಾಜ್ಯಕ್ಕೆ ಮಾತ್ರವಲ್ಲ, ರಾಷ್ಟ್ರಕ್ಕೆ ಮಾದರಿಯಾಗಿರತಕ್ಕಂಥ ರೀತಿಯಲ್ಲಿ ನಾವು ಇಲ್ಲಿ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತನ್ನು ನಿಮ್ಮನ್ನು ಹೇಳುತ್ತಾ, आए हुए HRP निवासी और वार्ड नंबर 11 के निवासी सभी को शुभ संध्या। यहाँ पर जो प्रोग्राम चल रहा है कि RRR यानी कि ग्रीन सिटी, रायचूर को ग्रीन बनाना चाहते हैं, ये तो बहुत खुशी की बात है कि यहाँ पर जो हमारे वार्ड में हमारे लिए हमारे काउंसलर मैडम प्रशांति मैडम पहले से जब से उन्होंने यहाँ पर आए हैं तब से उन्होंने सभी काम अपने ढंग से कर रहे हैं। यानी कि रोड रहने दो, मैनों का काम रहने दो, कचरा पानी की व्यवस्था सब कर रहे हैं। हम उनको एक शब्द भी नहीं बोल सकते कि ये नहीं हुआ, ये नहीं। उन्होंने खुद अपना ध्यान देकर कॉलोनी के लिए कर रहे हैं। ये बहुत खुशी की बात है। यहाँ तक जो भी काउंसलर आए थे कोई भी इतना स्ट्रगल या इंटरेस्ट से नहीं करे, लेकिन ये मैडम आने के बाद हमारा कॉलोनी ग्रीन होते जा रहा है। और खुशी की बात है यहाँ बच्चों के लिए खेलने के लिए व्यवस्था भी की गई और लेडीज़ के लिए जिम भी रखे, लेडीज़ हो जेंट्स हो आके यहाँ पर जिम करते। ये सब उनका देन है। तो हमारे को इनके तरफ से बहुत बहुत बेनिफिट्स मिले हैं, तो हम उनको धन्यवाद, दिल से धन्यवाद करते हैं। और आगे भी इन्हों ही काउंसलर बन के ही रहना, ये हमारी इच्छा है। और सभी लोग आप सपोर्ट करने से इनका ही स्थान यहाँ पर होगा और आगे भी रायचूर सिटी बनाने के लिए भी इनका ही हाथ होगा। तो सभी तक ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ರತ್ನ ಪ್ರಶಾಂತಿ, ಸ್ಥಳೀಯ ಗಣ್ಯರು, ವಲಯ ಆಯುಕ್ತರು, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಪರಿಸರ SWM ಸ್ವಚ್ಛತಾ ಸಿಬ್ಬಂದಿಗಳು ಹಾಗೂ ಸಮುದಾಯ ಸಂಚಾಲಕರು ಭಾಗವಹಿಸಿದ್ದರು. ಕೇಂದ್ರದ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮೇಲಿಂದ ಮೇಲೆ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ CPIML ಲಿಬರೇಷನ್ ಪಕ್ಷದಿಂದ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಬೈಕಿಗೆ ಹಗ್ಗ ಕಟ್ಟಿ ಎಳೆದು ವಿನೂತನವಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಉದ್ದೇಶಿಸಿ CPIML ಲಿಬರೇಷನ್ ಜಿಲ್ಲಾ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ, ಕೇಂದ್ರ ಸರ್ಕಾರದಿಂದ ಮೇ 15ರಿಂದ ಮೇ 25ರ ಒಳಗೆ ಕೇವಲ 11 ದಿನಗಳಲ್ಲಿ ಪೆಟ್ರೋಲ್ 7.38 ರೂಪಾಯಿ ಹಾಗೂ ಡೀಸೆಲ್ 7.52 ರೂಪಾಯಿ ಹಾಗೂ CNG 6 ರೂಪಾಯಿ ಏರಿಕೆ ಮಾಡಲಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $99ಗಿಂತಲೂ ಕಡಿಮೆ ಇದ್ದರೂ ಪೆಟ್ರೋಲ್ 42.8ರಷ್ಟು ಮತ್ತು ಡೀಸೆಲ್ ಶೇಕಡಾ 67.9ರಷ್ಟು ಏರಿಕೆಯಾಗಿದೆ. ಇಂಧನ ಬೆಲೆ ಏರಿಕೆಯು ಸಾರಿಗೆಯಿಂದ ಹಿಡಿದು ಆಹಾರ ಪದಾರ್ಥಗಳವರೆಗೆ ಪ್ರತಿಯೊಂದು ವಲಯ ಮೇಲೂ ಪ್ರಭಾವ ಬೀರಿದ್ದು, ಮೋದಿ ಸರ್ಕಾರವು ಸಾಮಾನ್ಯ ಜನರು ಮತ್ತು ಮಧ್ಯಮ ವರ್ಗದವರ ಬೆನ್ನೆಲುಬನ್ನು ಮುರಿದಿದೆ ಎಂದು ದೂರಿದರು. ನಂತರ ಪಕ್ಷದ ತಾಲೂಕು ಕಾರ್ಯದರ್ಶಿ ಅಜೀಜ್ ಜಾಗೀರ್ದಾರ್ ಮಾತನಾಡಿ, ಇಂಧನ, ಅಡುಗೆ ಅನಿಲ ಹಾಗೂ ಅಗತ್ಯ ವಸ್ತುಗಳ ಬೆಲೆಗಳನ್ನು ಹೆಚ್ಚಿಸಿರುವ ಕೇಂದ್ರ ಸರ್ಕಾರ ಜನರು ಎಲ್ಲಿ ಬೀದಿಗಿಳಿದು ಹೋರಾಟ ಮಾಡುತ್ತಾರೆಂಬ ಆತಂಕದಿಂದ ಕುತಂತ್ರವನ್ನು ಹೆಣೆದಿದೆ. 5 ರಾಜ್ಯಗಳ ಚುನಾವಣೆಗೆ ಮುನ್ನ ಇರಾನ್ ಜೊತೆಗಿನ ಅಮೆರಿಕ-ಇಸ್ರೇಲ್ ಮಿಲಿಟರಿ ಸಂಘರ್ಷವು ವಿದೇಶಿಯ ಇಂಧನ ಪೂರೈಕೆ ಅಥವಾ ಬೆಲೆಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ದೇಶದಲ್ಲಿ ಸಾಕಷ್ಟು ಇಂಧನ ಸಂಗ್ರಹವಿದೆ ಎಂದು ಕೇಂದ್ರ ಸರ್ಕಾರ ನಾಗರಿಕರಿಗೆ ನೀಡಿದ ಭರವಸೆ ಹಸಿ ಸುಳ್ಳಾಗಿದೆ. ಪೆಟ್ರೋಲ್ ಪಂಪ್ಗಳ ಮುಂದೆ, ಅಡುಗೆ ಅನಿಲ ವಿತರಣಾ ಅಂಗಡಿಗಳ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ದು ಕೇಂದ್ರ ಸರ್ಕಾರದ ಜನದ್ರೋಹಿ ನೀತಿಗೆ ಸಾಕ್ಷಿಯಾಗಿದೆ ಎಂದು ಆರೋಪಿಸಿದರು. ಹೊಗೆ ಮುಕ್ತ ಮನೆಯ ಹೆಸರಿನಲ್ಲಿ ಉಜ್ವಲ ಯೋಜನೆಯನ್ನು ಜಾರಿಗೆ ತಂದು ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ ನೀಡುವುದಾಗಿ ಹೇಳಿದ್ದ ಕೇಂದ್ರ ಸರ್ಕಾರ 400 ರೂಪಾಯಿಗೆ ಸಿಗುತ್ತಿದ್ದ 14.2 kgಯಷ್ಟು ಗ್ಯಾಸ್ ಸಿಲಿಂಡರ್ ಅನ್ನು 933 ರೂಪಾಯಿ
ವರೆಗೆ ಏರಿಸಿ ಹಗಲು ದರೋಡೆಗೆ ನಿಂತಿದೆ. ಬೆಲೆ ಏರಿಕೆಯಿಂದ ಗ್ಯಾಸ್ ಕೊಳ್ಳಲಾಗದ ಮಹಿಳೆಯರು ಪುನಃ ಕಟ್ಟಿಗೆ ಒಲೆಗೆ ಮೊರೆ ಹೋಗುತ್ತಿದ್ದು ಮತ್ತೆ ಹೊಗೆಯಲ್ಲಿ ದಿನವೂ ಕಣ್ಣೀರು ಹಾಕುತ್ತಿದ್ದಾರೆ. ಇದು ಬಿಜೆಪಿ ಸರ್ಕಾರದ ಗೋಮುಖ ವ್ಯಾಘ್ರ ನೀತಿಗೆ ಜ್ವಲಂತ ಸಾಕ್ಷಿಯಾಗಿದೆ. ಬಿಜೆಪಿ ಸರ್ಕಾರ ಅಚ್ಚೇ ದಿನ್ ಎನ್ನುತ್ತಲೇ ಮಹಿಳೆಯರಿಗೆ ಬುರೇ ದಿನ್ ಕೆಟ್ಟ ದಿನಗಳನ್ನು ತೋರಿಸಿದೆ. ಈ ಸರ್ಕಾರಕ್ಕೆ ಜನರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಕಾರ್ಪೊರೇಟ್ ಬಂಡವಾಳಿಗರ ಏಜೆಂಟರಂತೆ ವರ್ತಿಸುವುದೇ ಸರ್ಕಾರದ ದೈನಂದಿನ ಕಾಯಕವಾಗಿದ್ದು ಜನರ ಮೇಲೆ ತೆರಿಗೆ ಹೇರುತ್ತಿದೆ ಎಂದು ದೂರಿದರು. ಸರ್ಕಾರ ಕಾರ್ಪೊರೇಟ್ ತೆರಿಗೆಯನ್ನು ವರ್ಷದಿಂದ ವರ್ಷಕ್ಕೆ ಕಡಿತಗೊಳಿಸುತ್ತಿದೆ. ಆ ಮೂಲಕ ಕೃಷಿ ಸಂಬಂಧಿತ ವಲಯಗಳು, ವಸತಿ, ಸಮಾಜ ಕಲ್ಯಾಣ ಹಾಗೂ ಇತರೆ ಸಂಬಂಧಿತ ಸಬ್ಸಿಡಿಗಳು ಮತ್ತು ಉದ್ಯೋಗ ಸಂಬಂಧಿತ ವಲಯಗಳಿಗೆ ನೀಡಲಾಗುತ್ತಿದ್ದ ಸಬ್ಸಿಡಿಗಳನ್ನು ವರ್ಷದಿಂದ ವರ್ಷಕ್ಕೆ ಭಾರಿ ಪ್ರಮಾಣದಲ್ಲಿ ಕಡಿತಗೊಳಿಸುವ ಮೂಲಕ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಹೆಚ್ಚು ತೆರಿಗೆ, ಶ್ರೀಮಂತರಿಗೆ ಹಾಗೂ ಕಾರ್ಪೊರೇಟ್ ಕಂಪನಿ ಬಂಡವಾಳರಿಗೆ ಕಡಿಮೆ ತೆರಿಗೆ ನೀತಿ ಅನುಸರಿಸುವ ಮೂಲಕ ದೇಶದ ನಾಗರಿಕರಿಗೆ ದ್ರೋಹ ಬಗೆದಿದೆ. ಜನರು ಬೀದಿಗಿಳಿದು ಹೋರಾಟ ಮಾಡುವ ಮುನ್ನ ಕೇಂದ್ರ ಸರ್ಕಾರ ಇಂಧನ ಹಾಗೂ ಅಡುಗೆ ಅನಿಲ ಬೆಲೆ ಏರಿಕೆಯನ್ನು ವಾಪಸು ಪಡೆಯಬೇಕೆಂದು ಆಗ್ರಹಿಸಿದರು. ಕಾರ್ಮಿಕ ಅಧಿಸೂಚನೆ ಜಾರಿ ಆಗಲೇಬೇಕು. ಕಾರ್ಮಿಕ ಇಲಾಖೆ ಹೊರಡಿಸಿರುವ ಕನಿಷ್ಠ ವೇತನ ಜಾರಿ ಆಗಲೇಬೇಕು. ದುಡಿಯ ವರ್ಗದ ಹೋರಾಟಕ್ಕೆ ಜಯವಾಗಿದೆ. ದುಡಿಯ ವರ್ಗದ ಹೋರಾಟಕ್ಕೆ ಜಯವಾಗಿದೆ. ವರ್ಕರ್ಸ್ ಜಿಂದಾಬಾದ್, ಎಲ್ಲರಿಗೆ ಕನಿಷ್ಠ ವೇತನ ಕೊಡಲು ಕರ್ನಾಟಕ ಎಲ್ಲ ಜಿಲ್ಲಾ ತಾಲೂಕು ಮತ್ತೆ ದೊಡ್ಡ ರೀತಿಯ ಹೋರಾಟದ ಹಿನ್ನೆಲೆಯಲ್ಲಿ ಸರ್ಕಾರ ಮಾನ್ಯ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕಾರ್ಮಿಕ ಸಂಘಟನೆ ಜೊತೆಗೆ ಮಾತುಕತೆ ಮಾಡಿದ್ರ ಮೂಲಕ ನಿರಂತರ ಹೋರಾಟದ ಭಾಗವಾಗಿ ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕಂತೇಳಿ ಏನು ಹೋರಾಟ ಇತ್ತು, ಆ ಹೋರಾಟದಲ್ಲಿ ಇಡೀ ಒಟ್ಟಾರೆ ದುಡಿಯ ವರ್ಗ ಬಹಳ ಯಶಸ್ವಿಯಾಗಿ ಜಯಗೊಂಡಿದೆ. ಅದರ ಭಾಗವಾಗಿ ಇವತ್ತು AICCTU ಕಾರ್ಮಿಕ ಸಂಘಟನೆ ಇಡೀ ರಾಜ್ಯದ ಎಲ್ಲ ಕಡೆ ಕಾರ್ಮಿಕ ಇಲಾಖೆಗೆ ಪತ್ರ ಕೊಡೋದ್ರ ಮೂಲಕ, ಮನವಿ ಪತ್ರ ಸಲ್ಲಿಸೋದ್ರ ಮೂಲಕ ಈಗಾಗಲೇ ಕಾರ್ಮಿಕ ಇಲಾಖೆಯನ್ನು ಅಧಿಸೂಚನೆ ಹೊರಡಿಸಿದೆ. ಆ ಅಧಿಸೂಚನೆಯನ್ನು ಎಲ್ಲ ಕಾರ್ಮಿಕರ ಒಳಪಡುವಂಥ ಹೊರಗುತ್ತಿಗೆ, ಒಳಗುತ್ತಿಗೆ ಎಲ್ಲ ಕಾರ್ಮಿಕರಿಗೆ ಅಪ್ಲೈ ಆಗಬೇಕಂತೇಳಿ ಈ ಆದೇಶವನ್ನು ಅನುಷ್ಠಾನ ಮಾಡಬೇಕಂತೇಳಿ ಮನವಿ ಪತ್ರವನ್ನು ಮಾನ್ಯ ಕಾರ್ಮಿಕರ ನಿರೀಕ್ಷಕರ ಪರವಾಗಿ ಮಾನ್ಯ DLC ಅವರು ಮತ್ತು ಲೇಬರ್ ಸೆಕ್ರೆಟರಿ ಅವರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಮನವಿ ಪತ್ರನ ಮಾನ್ಯ ನಿರೀಕ್ಷಕರು ಲೇಬರ್ ಇನ್ಸ್ಪೆಕ್ಟರ್ ಅವರಿಗೆ ಕೊಡೋದು. ಲಿಬರೇಷನ್ ರಾಯಚೂರು ನೇತೃತ್ವದಲ್ಲಿ ಈಗಾಗಲೇ ಕಳೆದ ಒಂದು ವಾರಗಳಿಂದ ಪೆಟ್ರೋಲ್, ಡೀಸೆಲ್, CNG ಇಡೀ ಅಗತ್ಯ ವಸ್ತುಗಳನ್ನು ಬೆಲೆ ಏರಿಕೆಯನ್ನು ಏರಿಸಿರುವಂಥ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ದೇಶಕ್ಕಾಗಿ ಅಚ್ಚೇ ದಿನ ಆಗೈತೆ ಅಂತ ಹೇಳಿದರು. ಯಾವ ಅಚ್ಚೇ ದಿನ? ಈಗಾಗಲೇ ಭಾರತದಲ್ಲಿ ಇಡೀ ಜನ ಇವತ್ತು ಕ್ಯೂವಲ್ಲಿ ನಿಂತಿದ್ದಾರೆ. ಬೆಲೆ ಏರಿಕೆ ಒತ್ತಡಿಗಿರಲಿ, ಜನರಿಗೆ ಉದ್ಯೋಗ ಇಲ್ಲ. ಇವತ್ತು ಪೆಟ್ರೋಲ್, ಡೀಸೆಲ್ ಏನಾಯ್ತಂದರೆ ಆಟೋಮೆಟಿಕ್ಕಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ಬಂಧುಗಳೇ, ಈ ಬೆಲೆ ಏರಿಕೆಯನ್ನು ಖಂಡಿಸಿ, ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸಿ, ಈ ದೇಶದ ದೊಡ್ಡ ದೊಡ್ಡ ಬಂಡವಾಳಗರ ಪರವಾಗಿ ಲಾಭವನ್ನು ಉಂಟು ಮಾಡುವ ನಿಟ್ಟಿನಲ್ಲಿ ಇವತ್ತು ಮೋದಿ ಸರ್ಕಾರ ಭಾರತ ಹೊಗೆ ಮುಕ್ತ ಭಾರತ ಅಂತ ಹೇಳಿದರು. ಇವತ್ತೇನಾಗಿದೆ, ಇಡೀ ಕಟ್ಟಿಗೆ ಇಟ್ಟು ಅಡಿಗೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ, ಅಂದರೆ ಗ್ಯಾಸ್ ಸಿಗ್ತಾ ಇಲ್ಲ. ಅಂದರೆ ಇಡೀ ದೇಶದ ಮಧ್ಯಮ ವರ್ಗ ಬಡವರು ಬೀದಿಯಲ್ಲಿ ಇವತ್ತು ರೋಡಲ್ಲಿ ಕ್ಯೂ ನಿಂತಿದ್ದಾರೆ. ಬಂಧುಗಳೇ, CPM ಲಿಬರೇಷನ್ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ವಿನೂತನವಾಗಿ ಪ್ರತಿಭಟನೆ ಮಾಡೋದ್ರ ಮೂಲಕ ದೇಶದ ಬಡವರ ಪರ
ಮಧ್ಯಮ ವರ್ಗದ ಪರ ಇವತ್ತು ನಾವು. ಈ ಸಂದರ್ಭದಲ್ಲಿ ಮುಖಂಡರಾದ ಜಿಲಾನಿ ಯರಿಗೇರ, ಭೀಮಯ್ಯ, ಮಹೇಂದ್ರ, ಪ್ರಹ್ಲಾದ್, ಜಗದೀಶ್, ಹನೀಫ್ ಅಬ್ಕಾರಿ, ಲಕ್ಷ್ಮಣ್, ರಾಮಸ್ವಾಮಿ, ಮಾರಣ್ಣ, ನರಸಿಂಹಲು, ಸಣ್ಣ ನರಸಪ್ಪ, ಯಲ್ಲಪ್ಪ ಇದ್ದರು. LBS ನಗರ ವಾರ್ಡ್ ನಂಬರ್ 28 ಮತ್ತು 29ರಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನರು ಸಂಕಷ್ಟ ಅನುಭವಿಸುತ್ತಿದ್ದು, ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವಂತೆ ಆಗ್ರಹಿಸಿ AIMIM ಪಕ್ಷದ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿಯ ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಬೀದಿ ದೀಪಗಳ ಕೊರತೆ, ಚರಂಡಿ ಸ್ವಚ್ಛತೆ ಸಮಸ್ಯೆ, ವಿದ್ಯುತ್ ವ್ಯತ್ಯಯ ಹಾಗೂ ಬೀದಿ ನಾಯಿಗಳ ಹಾವಳಿಯಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ದೂರಿದರು. ಬಡಾವಣೆಯ ನೀರಿನ ಟ್ಯಾಂಕ್ ಹಲವು ವರ್ಷಗಳಿಂದ ಸ್ವಚ್ಛಗೊಳಿಸದೇ ಇರುವ ಕಾರಣ 3-4 ದಿನಗಳಿಗೊಮ್ಮೆ ಕುಡಿಯಲು ಯೋಗ್ಯವಲ್ಲದ ನೀರು ಸರಬರಾಜಾಗುತ್ತಿದೆ ಎಂದು ಆರೋಪಿಸಿದರು. ಅಶೋಕ್ ಕಿರಣ್ ಅಂಗಡಿ ಬಳಿ, ಸಿದ್ದಪ್ಪ ಹೋಟೆಲ್ ಹತ್ತಿರ, ಜಂಡಕಟ್ಟೆ ನೀರಿನ ಟ್ಯಾಂಕ್ ಸಮೀಪ, ಹಳೆಯ ನಾಗೇಶ್ ಕೋಪನ್ ಬಳಿ ಹಾಗೂ ರಾಮಯ್ಯ ಕಿರಾಣಿ ಅಂಗಡಿ ಹತ್ತಿರ ಇರುವ ಬೋರ್ವೆಲ್ಗಳು ಕೆಟ್ಟು ಹೋಗಿ ಉಪಯೋಗಕ್ಕೆ ಬಾರದಂತಾಗಿವೆ ಎಂದು ತಿಳಿಸಿದರು. ಹಜರತ್ ಶಂಶಾಲಂ ಹುಸೈನಿ ದರ್ಗಾ ಕ್ರಾಸ್ನಿಂದ LBS ನಗರ, ಚಂದ್ರಬಂಡ ಕ್ರಾಸ್ ಹಾಗೂ ಆಶ್ರಯ ಕಾಲೋನಿವರೆಗೆ ಹಲವೆಡೆ ಬೀದಿ ದೀಪಗಳು ಇಲ್ಲದೆ ರಾತ್ರಿ ವೇಳೆ ಅಪಘಾತಗಳು ಭೀತಿ ಎದುರಾಗಿದೆ. ಇದಲ್ಲದೆ ಚರಂಡಿಯಿಂದ ತೆಗೆದ ಕಸವನ್ನು ತಕ್ಷಣ ತೆರವುಗೊಳಿಸದೆ ಮತ್ತೆ ಚರಂಡಿಯಲ್ಲೇ ಸೇರುವಂತಾಗಿದ್ದು, ಇದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿದೆ ಎಂದು ಆರೋಪಿಸಿದರು. ಈ ಎಲ್ಲ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು AIMIM ಪಕ್ಷದ ನಗರಾಧ್ಯಕ್ಷ ಶಬೀರ್ ಅಹಮದ್ ಹೌದಡಿ ಒತ್ತಾಯಿಸಿದರು. ಲಾಲ್ಬಾಗ್ ಮೂಲಭೂತ ಸೌಕರ್ಯದಿಂದ ಸುಮಾರು ವರ್ಷಗಳಿಂದ ಜನಸಾಮಾನ್ಯರು ವಂಚಿತರಾಗಿದ್ದಾರೆ. ಬಡಾವಣೆಯಲ್ಲಿ ನೀರಿನ ಸಮಸ್ಯೆ, ಬೀದಿ ದೀಪಗಳ ಸಮಸ್ಯೆ, ಚರಂಡಿ ಸಮಸ್ಯೆ, ಶಕ್ತಿ ಸಮಸ್ಯೆ ಮತ್ತು ಬೀದಿ ನಾಯಿಗಳ ಸಮಸ್ಯೆಗಳಿಂದ ಬಡಾವಣೆಯ ಜನಸಾಮಾನ್ಯರು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ನೀರಿನ ಸಮಸ್ಯೆ, ಬಡಾವಣೆಯಲ್ಲಿ ನೀರಿನ ಟ್ಯಾಂಕ್ ಇದ್ದು ಕೂಡ 3 ರಿಂದ 4 ದಿನಗಳಿಗೊಮ್ಮೆ ಕುಡಿಯಲು ಯೋಗ್ಯವಲ್ಲದ ನೀರು ಕೊಳದಲ್ಲಿ ಬರುತ್ತಿದೆ. ಸುಮಾರು ವರ್ಷಗಳಿಂದ ಟ್ಯಾಂಕನ್ನು ಸ್ವಚ್ಛಗೊಳಿಸದೆ ಹಾಗೆ ನೀರನ್ನು ಉಪಯೋಗಿಸುತ್ತಿದ್ದೇವೆ ಮತ್ತು ಬಡಾವಣೆಯಲ್ಲಿ ಸುಮಾರು 6 ನೀರಿನ ಬೋರ್ವೆಲ್ಗಳು ಇದ್ದು ಅದು ಕೆಟ್ಟು ಹೋಗಿರುತ್ತದೆ. ಅದರಿಂದ ಜನಸಾಮಾನ್ಯರಿಗೆ ಯಾವುದೇ ಉಪಯೋಗವಿರುವುದಿಲ್ಲ. ಈ ಕೆಳಗಡೆ ತೋರಿಸಿದ ಸ್ಥಳಗಳಲ್ಲಿ ಬೋರ್ವೆಲ್ಗಳು ಉಪಯೋಗಕ್ಕೆ ಬಾರದೆ ಹಾಗೇ ಇದೆ. ಜಿಲ್ಲೆಯಲ್ಲಿ ಬೆಳ್ಳಂಬೆಳಗ್ಗೆ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಒಂದೆಡೆಯಾದರೆ ಬಿಸಿಲಿಗೆ ತತ್ತರಿಸಿದ ಜನರಿಗೆ ಕೊಂಚ ತಂಪಿನ ಅನುಭವ ದೊರೆತಂತಾದದ್ದು. 27ರ ಬೆಳಗ್ಗೆ 5 ಗಂಟೆ ಸುಮಾರಿಗೆ ಆರಂಭವಾದ ಮಳೆ ಜಿಲ್ಲೆಯ ಬಹುತೇಕ ಎಲ್ಲಾ ತಾಲೂಕುಗಳಲ್ಲಿ ಸುರಿದಿದೆ. ಇದರಿಂದ ಮುಂಗಾರು ಮಳೆ ಆರಂಭಕ್ಕೂ ಮುನ್ನವೇ ಜಿಲ್ಲೆಗೆ ಪ್ರವೇಶಿಸಿದೆ. ಮೇ 27ರ ಬೆಳಗ್ಗೆ 8:30ರ ವರದಿ ಪ್ರಕಾರ ಕಳೆದ 24 ಗಂಟೆಗಳಲ್ಲಿ ರಾಯಚೂರು ಜಿಲ್ಲೆಯ ದೇದುರ್ಗ ತಾಲೂಕಿನಲ್ಲಿ 1.6 ಮಿಲಿಮೀಟರ್ ಮಳೆಯಾಗಬೇಕಿದ್ದು, ಆದರೆ 26.2 ಮಿಲಿಮೀಟರ್ ಮಳೆಯಾಗುವ ಮೂಲಕ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದೆ. ಲಿಂಗಸಗೂರು ತಾಲೂಕಿನಲ್ಲಿ 15.3 ಮಿಲಿಮೀಟರ್, ಮಾನ್ವಿ ತಾಲೂಕಿನಲ್ಲಿ 22.3 ಮಿಲಿಮೀಟರ್, ರಾಯಚೂರು ತಾಲೂಕಿನಲ್ಲಿ 3.4 ಮಿಲಿಮೀಟರ್ ಮಳೆಯಾಗಬೇಕಿತ್ತು. ಆದರೆ 32.9 ಮಿಲಿಮೀಟರ್ ಮಳೆಯಾಗಿದ್ದು, ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಮಳೆ ರಾಯಚೂರು ತಾಲೂಕಿನಲ್ಲಿ ಸುರಿದಿದೆ. ಉಳಿದಂತೆ ಚಿಂದನೂರಿನಲ್ಲಿ 19.5 ಮಿಲಿಮೀಟರ್, ಮಸ್ಕಿ 25.1 ಮಿಲಿಮೀಟರ್ ಹಾಗೂ ಸಿರಿವಾರ ತಾಲೂಕಿನಲ್ಲಿ 28.9 ಮಿಲಿಮೀಟರ್ ಮಳೆಯಾಗಿದ್ದು, ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ 2.3 ಮಿಲಿಮೀಟರ್ ವಾಡಿಕೆ ಮಳೆಯಾಗಬೇಕಿದ್ದು, ಆದರೆ 24.3 ಮಿಲಿಮೀಟರ್ ಮಳೆಯಾಗುವ ಮೂಲಕ ಶೇಕಡಾ 957ರಷ್ಟು ಹೆಚ್ಚಿನ ಮಳೆಯಾಗಿದೆ. ಬೆಳಗ್ಗೆಯಿಂದಲೇ ಸುರಿದ ಮಳೆಗೆ ರಾಯಚೂರು ನಗರ ಸೇರಿ ಜಿಲ್ಲೆಯ ಹಲವೆಡೆ ರಸ್ತೆಯ ಮೇಲೆ ನೀರು ನಿಂತುಕೊಂಡು ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಜಮೀನುಗಳಲ್ಲಿ ನೀರು ನಿಂತಿದ್ದಲ್ಲದೆ ಕೆಲವು ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿರಂತರವಾಗಿ ಸುರಿದ ಮಳೆಗೆ ಜಿಲ್ಲೆಯ ಹಲವೆಡೆ ಹಳ್ಳ ಕೊಳ್ಳಗಳು ತುಂಬಿವೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. KPS ಶಾಲೆ ಪ್ರಾರಂಭಿಸುವುದನ್ನು ವಿರೋಧಿಸಿ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ. ಮೇ 29ರಂದು ಶ್ರುತಿ ಸಂಸ್ಕೃತಿ ಸಂಗೀತ ಉಪನ್ಯಾಸ ಕಾರ್ಯಕ್ರಮ. ಮುರಳೀಧರ್ ಕುಲಕರ್ಣಿ. ಘನತ್ಯಾಜ್ಯ ವಿಲೇವಾರಿ ಕೇಂದ್ರಕ್ಕೆ ಚಾಲನೆ. ಕಸ ಮುಕ್ತ ನಗರವನ್ನಾಗಿಸಲು ಸಾರ್ವಜನಿಕರು ಸಹಕರಿಸಿ. ಜುಬೇನ್ ಮೊಹಪಾತ್ರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬೈಕಿಗೆ ಹಗ್ಗ ಕಟ್ಟಿ ಎಳೆದು AICCTU ವಿನೂತನ ಪ್ರತಿಭಟನೆ. LBS ನಗರ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿ ಮನವಿ.
ಮತ್ತು ಜಿಲ್ಲೆಯಲ್ಲಿ 24.3 ಮಿಲಿಮೀಟರ್ ಮಳೆ. ವಾಡಿಕೆಗಿಂತ ಅತಿ ಹೆಚ್ಚು ಮಳೆ ಪ್ರಮಾಣ ದಾಖಲು. ಮುಂಗಾರಿಗೂ ಮೊದಲೇ ಜಿಲ್ಲೆ ಪ್ರವೇಶಿಸಿದ ವರ್ಣ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.